ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಪಟ್ಟಣದಲ್ಲಿರುವ ಕೆಎಸ್ಆರ್ಟಿಸಿ ಸಾರಿಗೆ ಇಲಾಖೆ ಬಸ್ ನಿಲ್ದಾಣದಲ್ಲಿ ಇರುವ ಕ್ಯಾಂಟೀನ್ನಲ್ಲಿ ನೀರು ಕುಡಿದರೆ ನೀವು ಆಸ್ಪತ್ರೆ ಸೇರೋದು ಪಕ್ಕ. ಹೌದು ವೀಕ್ಷಕರೇ, ಬಸ್ ಸ್ಟಾಪ್ನಲ್ಲಿರುವ ಕ್ಯಾಂಟೀನ್ಗೆ ನೀರು ಸಪ್ಲೈ ಆಗುವುದೇ ಇದೇ ಟ್ಯಾಂಕ್ನಿಂದ. ಇದೇ ನೀರನ್ನು ಕ್ಯಾಂಟೀನ್ಗೆ ಬಂದ ಪ್ರಯಾಣಿಕರು ಹಾಗೂ ಸಾರಿಗೆ ಬಸ್ ಚಾಲಕರು ಮತ್ತು ಸಾರ್ವಜನಿಕರು ಕುಡಿಯುತ್ತಾರೆ. ಈ ಟ್ಯಾಂಕಿಗೆ ಸರಿಯಾದ ಮುಚ್ಚಳ ಇಲ್ಲ, ಸರಿಯಾದ ಸ್ವಚ್ಛತೆ ಇಲ್ಲ. ರಾತ್ರಿಯಾದ ಮೇಲೆ ಇಲ್ಲಿ ಕೆಲವೊಂದಿಷ್ಟು ಜನ ಗೊತ್ತಿಲ್ಲದೆ ಮಲಮೂತ್ರ ಮಾಡುತ್ತಾರೆ ಎಂಬ ಆರೋಪಗಳಿವೆ. ಕ್ಯಾಂಟೀನ್ ನಡೆಸೋ ಮಾಲೀಕ ಆಗಲಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಇದಕ್ಕೆ ಏನಾದರೂ ಬೇರೆ ವ್ಯವಸ್ಥೆ ಮಾಡಿ ಮೇಲ್ಗಡೆ ಟ್ಯಾಂಕ್ ಕೂಡಿಸಿ ನೀರು ಸಪ್ಲೈ ಮಾಡಬೇಕೆಂದು ಹುಣಸಗಿ ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಯಾದಗಿರಿಯ ಕೆಎಸ್ಆರ್ಟಿಸಿ ಹಿರಿಯ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ನಮ್ಮ ಜೆಕೆ ಕನ್ನಡ ನ್ಯೂಸ್ ವರದಿಗಾರರು ಮಾತನಾಡಿ ಆದಷ್ಟು ಬೇಗನೆ ಇದರ ಬಗ್ಗೆ ಗಮನ ಹರಿಸಬೇಕೆಂದು ದೂರವಾಣಿ ಮೂಲಕ ಮಾತನಾಡಿ ತಿಳಿಸಿದ್ದಾರೆ. ರಸೂಲ್ ಬೆನ್ನೂರ್, ಜೆಕೆ ನ್ಯೂಸ್ ಕನ್ನಡ, ಹುಣಸಗಿ. ಇದು ಕುಡಿಯೋ ನೀರಿನ ಟ್ಯಾಂಕ್ ಆದ್ರೆ ಇದು ನೀರೇನಪ್ಪ ಅಂತಂದ್ರೆ ಇದು ಕ್ಯಾಂಟೀನ್ ಸಪ್ಲೈ ಆಗ್ತದೆ. ಇದು ಶುದ್ಧವಾದ ನೀರು ಅಲ್ಲ, ಇದು ಹೊಲಸು, ಆಮೇಲೆ ಮುಚ್ಚಿ ಥರ ಸಂಡಾಸ ನೀರು ಇದು ಮಾಡ್ತಾರೆ. ಅದ್ರೊಳಗೆ ಈಗೇನದ ಇದು ಬಸ್ ಚಾಲಕರು, ಸಂಚಾರಕರು ಈಗೆಲ್ಲ ನೀರು ಇದ್ರ ಮೇಲೆ ಕುಡಿತಾರೆ. ಇದಕ್ಕೆ ಶುದ್ಧವಾದಂಥ ವ್ಯವಸ್ಥೆ ಮಾಡಿಲ್ಲ. ಈ ಕ್ಯಾಂಟೀನ್ದಾಗ ಕೇಳಿದ್ರೆ ಮ್ಯಾನೇಜರ್ ಕೇಳಬೇಕು, ಡಿಪೋದವ್ರು ಕೇಳಬೇಕು ಅಂತ ಹೇಳ್ತಾರೆ. ಈ ಇಂಥ ನೀರು ಕುಡಿದು ರೋಗ ಬರ್ತಾವೆ. ರಾತ್ರಿ ಏನದ ಇಲ್ಲಿ ಬಂದು ವಿಸರ್ಜನೆ ಮಾಡ್ತಾರೆ, ಕುಡಿದು ಕೇಸ್ ಬಾಟ್ಲಿ ಒಗಿತಾರೆ. ಬೇರೆ ಊರ್ಲಿಂದ ಬಂದವರು ಅವ್ರಿಗೆ ಗೊತ್ತಿರಲ್ಲ, ಮೂತ್ರ ವಿಸರ್ಜನೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ, ಇಲ್ಲಿ ಏನಾದ್ರು ಗೊತ್ತಿರಂಗಿಲ್ಲ. ಇದ್ರಾಗ ಹುಚ್ಚೈತ್ರಿ, ಯಾಕಂದ್ರೆ ಇದು ನೆಲ ಸಮ ಐತಿ. ಇದು ನೆಲ ಸಮ ಐತಿ ಸಲ ಏನು ಎತ್ತರ್ತಕ್ಕಂಥ ಅಂತ ಏನು ಮಾಡೋಕ್ಕಾಗ್ತದಿಲ್ಲ. ಅದಕ್ಕೆ ನೆಲ ಸಮ ಐತಿ, ಇಲ್ಲಿ ಬಂದು ಹುಚ್ಚು ಒಯ್ತಾರೆ. ಯಾಕಂದ್ರೆ ಗೊತ್ತಿರಂಗಿಲ್ಲ ಅವ್ರಿಗೆ. ರಾತ್ರಿ ಬಂದ್ರೆ ಬಂದು ಹುಚ್ಚು ಒಯ್ತಾರೆ. ಈ ಸಮಸ್ಯೆ ಆದಿಲ್ಲಿ. ಇದಕ್ಕೆ ಪರಿಹಾರ ಏನದ, ಯಾರು ಡಿಪೋದವ್ರು ಕೊಡ್ತಾರೋ ಏನೋ ಕ್ಯಾಂಟೀನ್ ಕೊಡ್ತಾರೋ ಗೊತ್ತಿಲ್ಲ ಸರ್. ಇದಕ್ಕೆ ಬೇರೆ ಕಡೆ ಎಲ್ಲಾದ್ರೂ ನೀರಿನ ಟ್ಯಾಂಕ್ ಮೇಲ್ಗಡೆ ವ್ಯವಸ್ಥೆ ಮಾಡೋಕೆ ಬರಲ್ವಾ? ಈಗ ಮಾಡ್ಬೋದು, ಮ್ಯಾಗ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಕೇಳ್ಬೇಕು. ಅದಕ್ಕೆ ಕೇಳಿದ್ರೆ ಮ್ಯಾಲೆ ಮಾಡಿದ್ರೆ ಸೇಫ್ಟಿ ಇರ್ತದೆ, ಯಾವ್ದು ತೊಂದರೆ ಆಗಲ್ಲ. ಈ ಥರ ಇಷ್ಟೊಂದು ನೀರು ಗಲೀಜಾಗಿದ್ದು ಇದೆಲ್ಲ ಗೊತ್ತಿದ್ರು ಕೂಡ ಕ್ಯಾಂಟೀನ್ ಮಾಲೀಕರು ಯಾಕೆ ಅದ್ರ ಬಗ್ಗೆ ಗಮನ ಹರಿಸ್ತಿಲ್ಲ? ಅವರು ನಮ್ಗೆ ಗೊತ್ತಿಲ್ಲ, ಕೇಳ್ಬೇಕು, ಆಮೇಲೆ ಕೇಳ್ಬೇಕು ಅಂತ ನೀರು ಎಷ್ಟು ಇದಾದ ಅಂತರ ಬಸ್ಸಿಗೆ ಬಂದವರು ಚಾಲಕರು ಎಷ್ಟು ಸಮಸ್ಯೆ ಆಗ್ತದ. ರೋಗ ಬಂದಂದ್ರೆ ಯಾರು ಅಧಿಕಾರಿಗಳು ಏನು ದಾದ ಮಾಡ್ತಾ ಇಲ್ಲ ಇಲ್ಲಿ ಅಲ್ಲ. ಇದು ಎಲ್ಲೆಲ್ಲ ನೋಡ್ರಿ ಅದನ್ನ ಈ ಟೈಪ್ ಆಗೋದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.